ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ದಂಥ ನನ್ನ ಸ್ಕಿನ್ ಸೀಕ್ರೆಟ್ ನೋಡಿದ್ರ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ. ಏನು ಕೂಡ ಕ್ರೀಮ್ ಹಚ್ಚಿಲ್ಲ ಇವತ್ತು. ಹೇಗಿದ್ದೀನೋ ಹಾಗೆ ಇದ್ದೀನಿ, ಯಾವುದೇ ಥರ ಫಿಲ್ಟ್ರ್ ಕೂಡ ಯೂಸ್ ಮಾಡಿಲ್ಲ. ಇವತ್ತು ಈ ಗ್ಲೋಯಿಂಗ್ ಸೀಕ್ರೆಟ್ನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 3 ಮಂತ್ ಆಯಿತು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಅಷ್ಟೇ, ಅದನ್ನು ಹೋಗಬೇಕು. ನಿದ್ದೆಯಿಂದನೇ ಆ ಥರ ಆಗಿರೋದು. ನಿದ್ದೆ ಕಮ್ಮಿ ಆಗಿದೆ. ಜಾಸ್ತಿ ನಿದ್ದೆ ಮಾಡಿದ್ರೆ ಚೆನ್ನಾಗಿರ್ತೀನಿ. ನಿದ್ದೆ ಕಮ್ಮಿ ಆದ ತಕ್ಷಣ ಇಲ್ಲಿ ಡಾರ್ಕ್ ಸರ್ಕಲ್ ಶುರು ಹೋಗ್ಬಿಡುತ್ತೆ. ಈ ಗೋಲ್ಡನ್ ಸೀಕ್ರೆಟ್ ಏನು ಗೊತ್ತಾ? ಈ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ನನ್ನ ಫೇಸು, ಕೈ, ಮುಖ ಎಲ್ಲದಕ್ಕೂ, ಮುಖ ಇರ್ಬೋದು, ಕೈಗಿರ್ಬೋದು, ಕತ್ತಿಗಿರ್ಬೋದು, ಎಲ್ಲ ಕಡೆನೂ ಈ ಆಯಿಲ್ನ ಯೂಸ್ ಮಾಡ್ತೀನಿ ಆಯಿತಾ. ತುಂಬ ಚೆನ್ನಾಗಿದೆ. ನಾನೇ ಮಾಡಿರುವಂಥ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್. ಈ ಆಯಿಲ್ ಸೀಕ್ರೆಟ್ ಕ್ಯಾರೆಟ್ ಬೀಟ್ರೂಟು. ಇದನ್ನು ಖುಷ್ಬು ಅವರು ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ರು. ಅಂದರೆ ಪ್ರಿಪ್ರೇಷನ್ ತೋರಿಸಿರ್ಲಿಲ್ಲ, ಏನೆಲ್ಲ ಹಾಕಿ ಮಾಡಿದರೆ ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ರು. ಅದನ್ನು ಎಲ್ಲರೂ ಮಾಡ್ತಾಯಿದ್ರು, ನಾನು ಕೂಡ ಟ್ರೈ ಮಾಡಿದೆ. ನನ್ನ ಮಗಳಿಗೋಸ್ಕರ ಈ ಆಯಿಲ್ನ ನಾನು ಟ್ರೈ ಮಾಡಿದೆ. ತುಂಬ ಒಳ್ಳೆ ರಿಸಲ್ಟ್ ಬಂತು. ಅದನ್ನು ನಾನು ಕೂಡ ಅಪ್ಲೈ ಮಾಡಿದೆ. ರಿಸಲ್ಟ್ ಬಂದ ಮೇಲೇ ನಿಮಗೆ ನಾನು ತೋರಿಸಿರೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಕೂಡ ಡಾರ್ಕ್ ಇಲ್ಲ. 1-2 ಪಿಂಪಲ್ ಮಾರ್ಕ್ ಇದೆ, ಅದು ಮಂತ್ಲಿ ಸರ್ಕಲಲ್ಲಿ ಬರುವಂಥ ಪಿಂಪಲ್ಸ್. ಅದು ಬಿಟ್ಟರೆ ಒಂದು ಚೂರ ಕೂಡ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಅಂತಾರಲ್ವ, ಒಂದು ಕಡೆ ಈ ಕಡೆ ಬ್ಲ್ಯಾಕು, ವೈಟು, ಪ್ಯಾಚಸ್ಸು, ಸನ್ ಟ್ಯಾನು ಏನೂ ಇಲ್ಲ, ಎಲ್ಲ ಕ್ಲೀನಾಗಿದೆ. ಅದ್ರ ಜೊತೆಗೆ ನಾನು ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ನಾನೇ ಮಾಡಿರುವಂಥದ್ದು 29 ಹರ್ಬ್ಸ್ ಹಾಕಿ ಮಾಡಿರುವಂಥದ್ದು, ಅಂದರೆ ಗಿಡಮೂಲಿಕೆಗಳಿಂದ ಮಾಡಿರುವಂಥ ಫೇಸ್ ವಾಶ್ ಅಂತಾನು ಹೇಳ್ಬೋದು, ಫೇಸ್ ಪ್ಯಾಕ್ ಅಂತಾನು ಹೇಳ್ಬೋದು, ಅಥವಾ ಬಾಡಿ ವಾಶ್ ಅಂತಾನು ಹೇಳ್ಬೋದು. ಆಲ್ ಇನ್ ಒನ್ ಇದು. ಎಲ್ಲರೂ ಯೂಸ್ ಮಾಡ್ಬೋದು, ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಹೆಸರುಕಾಳು, ಕಡಲೆಕಾಳು, ರೋಸ್ ಪೆಟಲ್ಸು, ಕಡಲೆಬೇಳೆ, ಹಾಗೆ ಉದ್ದಿನ ಬೇಳೆ, ಮತ್ತು ಅತಿ ಮಧುರಂ, ಮಂಜಿಷ್ಟ, ಮತ್ತು ತುಂಬ ಹರ್ಬ್ಸು ನೆನಪಾಗ್ತಾಯಿಲ್ಲ, ತುಳಸಿ, ಮತ್ತು ಬೇವಿನ ಎಲೆ ಎಲ್ಲನೂ ಒಣಗಿಸಿ ಪುಡಿ ಮಾಡಿ ಮಾಡಿರುವಂಥ ಪೌಡ್ರು. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ನಾನಕ್ಕೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಬಿಳಿ ಅರಿಶಿನ ಜೊತೆಗೆ ಅರಿಶಿನ ಎರಡನ್ನೂ ಹಾಕಿರ್ತೀವಿ. ನಿಮ್ಮ ಫೇಸಲ್ಲಿ ಏನಾದರೂ ಇದಿದ್ರೆ, ಏನು ಹೇರ್ಸ್ ಇದ್ದರೆ, ಅಥವಾ ಯಾವ್ದಾದ್ರು ಒಂದು ಅಲರ್ಜಿ ಟೈಪ್ ಆಗಿರುತ್ತಲ್ಲ, ಅದೆಲ್ಲ ಇದ್ರೆ ತುಂಬ ಬೇಗ ಕ್ಯೂರ್ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ಇದು ಕೂಡ ಅಮೇಝಿಂಗ್ ರಿಸಲ್ಟ್ ಕೊಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಿದ್ಯಾ ಆಯಿಲ್ ಕಲರ್ ಏನಿದೆ ಅಂತ? ಇಷ್ಟು ಫುಲ್ ಪ್ಯಾಕ್ ಕೊಡ್ತೀನಿ, ಯಾವುದೇ ಥರ ಇದಿಲ್ಲ. ಒಬ್ಬೊಬ್ರು ಇಷ್ಟಿಷ್ಟು ಕೊಡ್ತಾರೆ. ನಾರ್ಮಲ್ ಆಗಿ ನೀವು ಅಂಗಡಿಗಳಲ್ಲಿ ಯಾವುದೇ ತೊಗೊಂಡ್ರು ಮುಕ್ಕಾಲು ಭಾಗನೇ ಇರುತ್ತೆ. ನಾನು ಫುಲ್ಲಾಗಿ ಕೊಡ್ತೀನಿ, ಯಾರಿಗೂ ಮೋಸ ಆಗಬಾರ್ದು ಅಂತ. ಇಷ್ಟು ದೊಡ್ಡದು 150 ml ಇದು. ಈ ಥರ ಪ್ಯಾಕಿಂಗಲ್ಲೇ ಕೊಡ್ತೀನಿ. ಇದು ನನ್ನ ಗೋಲ್ಡನ್ ಗ್ಲೋಯಿಂಗ್ ಸೀಕ್ರೆಟ್, ಗೋಲ್ಡನ್ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್. ಕ್ಯಾರೆಟು, ಬೀಟ್ರೂಟು ಜೊತೆಗೆ ಏನು ಬೆನಿಫಿಟ್ ಇದೆ, ಇಂಗ್ರೀಡಿಯೆಂಟ್ಸಿಂದ ನಿಮಗೆ ಏನು ಬೆನಿಫಿಟ್ ಇದೆ, ಯಾವೆಲ್ಲ ಆಯಿಲ್ನ ಯೂಸ್ ಮಾಡಿದ್ದೀನಿ ಅನ್ನೋದ್ರನ್ನು ಇದರಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಕೆಳಗಡೆ ಸ್ಕ್ರೀನಲ್ಲಿ ಈ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ, ಆ ನಂಬರ್ನ ಕೊಟ್ಟಿದ್ದೀನಿ. ಅದಕ್ಕೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಫೇಸ್ ಪ್ಯಾಕ್ ಅಥವಾ ಬಾಡಿ ವಾಶ್ ಅಂತಾನೆ ಬರುತ್ತೆ. ಅದನ್ನು ಸ್ನಾನಕ್ಕೂ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ಆಗಿನೂ ಯೂಸ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಸ್ನಾನಕ್ಕೂ ಯೂಸ್ ಮಾಡ್ಬೋದು. ಆಲ್ ಇನ್ ಒನ್ ಇದು. ಇದನ್ನು ಕೂಡ ಯೂಸ್ ಮಾಡೋದ್ರಿಂದ ಇದನ್ನ ಹೇಗೆ ಮಾಡ್ಬೋದು, ಅಂದರೆ ಹೇಗೆ ಇದನ್ನ ಅಪ್ಲೈ ಮಾಡೋದು, ಜೊತೆಗೆ ಇದು ಅಪ್ಲೈ ಮಾಡಿದ ತಕ್ಷಣ ಇದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನನ್ನ ಚಾನಲಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಯೂಸ್ ಆಗೋ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನನ್ನ ಬಿಸ್ನೆಸ್ ಅನ್ನೋದಕ್ಕಿಂತ ಕೆಮಿಕಲ್ ಫ್ರೀ ಐಟಮ್ಸು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಾ, ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಪರ್ಚೇಸ್ ಮಾಡಿರೋರು ಸಜೆಷನ್ ಮಾಡ್ತಾರೆ. ಹೇಗೆ ಗೊತ್ತಾ, ಈ ಬಾಟಲ್ನ ಅವ್ರಿಗೆ ಕಳಿಸ್ತಾರೆ, ಅವ್ರು ನನಗೆ ವಾಟ್ಸಪ್ ಮಾಡೋದು ಹಾಗೆ, ಮೇಡಮ್ ಈ ಆಯಿಲು ನಿಮ್ಮಿಂದ ತಗೊಂಡಿರೋದು ಅಂತ ನಮ್ಮ ಕಸಿನ್ ಹೇಳಿದ್ರು, ಈ ಆಯಿಲ್ ಇದೆಯಾ ನಿಮ್ಮ ಹತ್ರ, ನಮಗೂ ಸಿಗುತ್ತಾ, ಹೇಗೆ ಆರ್ಡರ್ ಮಾಡೋದು ಅಂತ ಕೇಳ್ತೀರಾ. ಈ ಲೇಬಲ್ ಅನ್ಸೋದ್ರಿಂದ ಅದೊಂದು ತುಂಬ ಬೆನಿಫಿಟ್ ಅಂತ ಅನ್ಕೊಂಡೆ ನಾನು. ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ವಾ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅಥವಾ ಸ್ಕ್ರೀನಲ್ಲಿ ತೋರಿಸ್ತಾ ಇದೆಯಲ್ವಾ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಬುಕ್ ಮಾಡ್ಕೊಳ್ಳಿ.
ಎಲ್ಲಾರ್ಗು ಆಸೆ ಇರುತ್ತಲ್ವಾ, ಸ್ಕಿನ್ ಕ್ಲೀನ್ ಆಗಿರ್ಬೇಕು, ಗ್ಲೋಯಿಂಗ್ ಆಗಿರ್ಬೇಕು, ಈವನ್ ಟೋನ್ ಇರಬೇಕು ಅಂತ. ಬ್ರೈಟ್ ಆಗಿ ಕಾಣಿಸುತ್ತೆ ಸ್ಕಿನ್. ವೈಟ್ ಆಗೋದ್ಕಿಂತ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ವೈಟ್ ಯಾರೂ ಆಗಲ್ಲ, ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವೈಟ್ ಆಗಲ್ಲ. ಆದ್ರೆ ಇಂಟೇಕ್ ಮಾಡೋದ್ರಿಂದ, ಅಂದ್ರೆ ನೀವು ಹೊಟ್ಟೆಗೆ ಸೇವಿಸೋದ್ರಿಂದ ವೈಟ್ ಆಗ್ತೀರಾ ಯಾವ್ದಾದ್ರು ಒಂದು ಪ್ರಾಡಕ್ಟ್. ಆದ್ರೆ ಮೇಲೆ ಅಪ್ಲೈ ಮಾಡೋದ್ರಿಂದ ಒಂದು ಟೋನ್ ವೈಟ್ ಆಗ್ಬೋದು, ಆದ್ರೆ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ, ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನನ್ನ ಸ್ಕಿನ್ ಹೇಗಾಗಿದೆಯಲ್ವಾ, ಈವನ್ ಟೋನ್, ಅಲ್ಲೊಂದ್ ಕಲರ್ ಇಲ್ಲೊಂದ್ ಕಲರ್ ಇರಲ್ಲ, ನೀಟಾಗಿ ಕ್ಲೀನ್ ಆಗಿ ಒಂದೇ ಈವನ್ ಟೋನ್ ಆಗಿ ಕಾಣಿಸುತ್ತೆ. ಕಾಣಿಸ್ತಾ ಇದೆ ನಿಮ್ಗೆ? ಕಿವಿ ಒಂದ್ ಕಲರು, ಕತ್ತು ಒಂದ್ ಕಲರು, ಮುಖ ಒಂದ್ ಕಲರು, ಕೈ ಒಂದ್ ಕಲರ್ ಇಲ್ಲ, ಎಲ್ಲ ಈವನ್ ಟೋನ್ ಆಗಿದೆ. ಹಾಗೆ ಈ ಆಯಿಲ್ ನ ಯೂಸ್ ಮಾಡೋದ್ರಿಂದ ಈ ತರ ಆಗತ್ತೆ. ಒಬ್ಬೊಬ್ರಿಗೆ ಸೆಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾ ಇದ್ರು, ಅಕ್ಕ ನಾವು ಮನೇಲೆ ಮಾಡ್ಕೊಂಡ್ವಿ, ನಮ್ಗೆ ಪಿಂಪಲ್ಸ್ ಆಗ್ಬಿಟ್ಟಿದೆ, ಹೇಗೆ ಹಾಗೆ ಹೇಗೆ ಅಂತ. ಮೇ ಬಿ ನೀವು ಯೂಸ್ ಮಾಡಿರೋ ಆಯಿಲ್ ಕ್ವಾಲಿಟಿ ಮೇಲೆ ಇರ್ಬೋದು, ಅಥವಾ ನೀವು ಮಾಡುತ್ತಾ ಇರುವಂತ ಮೆಥಡ್ ಇರ್ಬೋದು, ಇಲ್ಲಾಂದ್ರೆ ನೀವು ಯೂಸ್ ಮಾಡಿರುವಂತ ನಾನ್ ಸ್ಟಿಕ್ ಪಾತ್ರೆಗಳಿಂದ ಇರ್ಬೋದು. ಒಬ್ಬೊಬ್ರಿಗೆ ನಾನ್ ಸ್ಟಿಕ್ ಪಾತ್ರೆ ಪರಿಣಾಮ ಏನೋ ಗೊತ್ತಿರಲ್ಲ, ಅದರಲ್ಲಿ ಅಡಿಗೆ ಮಾಡ್ತೀರಾ, ಅದರಲ್ಲೇ ಆಯಿಲ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನಾನ್ ಸ್ಟಿಕ್ ಪಾತ್ರೆನ ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್, ಥಿಕ್ ಅಂದ್ರೆ ದಪ್ಪ ತಳ ಇರುವಂತ ಸ್ಟೀಲ್ ಪಾತ್ರೆನಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ನಿಮ್ಗೆ ಮಾಡ್ಕೊಳಕ್ಕಾದ್ರೆ ನನ್ನ ಚಾನಲ್ ಅಲ್ಲಿ ಡೀಟೇಲ್ಸ್ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನಾನು ಸ್ಕ್ರೀನ್ ಅಲ್ಲಿ ತೋರಿಸಿರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ಈ ಆಯಿಲ್ ಬಾಟಲ್ ನ ಬುಕ್ ಮಾಡ್ಕೊಳ್ಳಿ. ತುಂಬಾ ಉಪಯೋಗ ಆಗುತ್ತೆ, ಮಕ್ಕಳಿಗೂ ತುಂಬಾ ಉಪಯೋಗ ಆಗುತ್ತೆ. ಗಂಡಸರಿರ್ಲಿ, ಹೆಂಗಸರಿರ್ಲಿ, ಮಕ್ಳಿರ್ಲಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಆರ್ಡರ್ ಮಾಡ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.